ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಶನಿವಾರದ ಬ್ಲಾಗು. ಶನಿವಾರ ಬಂದ್ಬಿಟ್ಟು ನಾನು ಬೆಳಗ್ಗೆನೇ ಅವ್ರಿಗೆ ಟಿಫನ್ನು ಮತ್ತು ಲಂಚು ಎಲ್ಲ ಪ್ರಿಪೇರ್ ಮಾಡಿಕೊಟ್ಟೆ. ಸೊ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಹುಳ್ಳಿಕಾಳು ನೆನ್ನೆನೇ ಉನಿ ಹಾಕಿದ್ದೆ. ಸೊ ಹುಳ್ಳಿಕಾಳು ಪಲ್ಯ ಅಂದರೆ ಅವ್ರು ಇಷ್ಟಪಡ್ತಾರೆ. ಸೊ ಹಾಗಾಗಿ ಹುಳ್ಳಿಕಾಳಲ್ಲಿ ಪಲ್ಯ ಮಾಡಿಬಿಟ್ಟು ಸುಮ್ಮನೆ ಹಾಗೆಯೇ ಈರುಳ್ಳಿ ಇದೆಲ್ಲ ಹಾಕಿ ಪಲ್ಯ ಮಾಡಿಬಿಟ್ಟು ರೈಸ್ ಇಟ್ಟಿದ್ದೆ. ಸೊ ರೈಸು ಮತ್ತು ಸಾಂಬಾರು ಮಾಡಿ ಇದು ಮಾಡಿದ್ದೆ. ಅದಾದಮೇಲೆ ಮತ್ತೆ ನಾನು ಟಿಫನಿಗೆ ಬಂದ್ಬಿಟ್ಟು ಇವತ್ತು ಏನು ಅಂತಂದರೆ ನೆನ್ನೆದು ಸ್ವಲ್ಪ ಮೊಟ್ಟೆದು ಪಲ್ಯ ಮಿಕ್ಕಿತ್ತು, ಮೊಟ್ಟೆ ಗ್ರೇವಿ. ಸೊ ಅದರದ್ದು ಮತ್ತು ದೋಸೆ ಮಾಡಿ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ನಾವು ಹಾಗೆ ಮಾರ್ನಿಂಗ್ ರೆಗ್ಯುಲರಾಗಿ ಅವ್ರಿಗೆ ಕಾಫಿ ಮಾಡಿಕೊಡ್ತೀನಿ. ಸೊ ನೈಟ್ ಬಂದ್ಬಿಟ್ಟು ಏನಾದರೂ ಬೂಸ್ಟು ಇಲ್ಲಾಂದರೆ ಗ್ರೀನ್ ಟೀ ಆ ಥರ ಎಲ್ಲ ಇರುತ್ತಲ್ಲ, ಸೊ ಆ ಥರ ಕುಡಿತಾರೆ. ಸೊ ಮಾರ್ನಿಂಗ್ ಬಂದ್ಬಿಟ್ಟು ರೆಗ್ಯುಲರಾಗಿ ಕಾಫಿನೇ ಮಾಡ್ತೀನಿ ನಾನು ಆಲ್ಮೋಸ್ಟು. ಇಲ್ಲಾಂತಂದರೆ ಸಮ್ಟೈಮ್ಸು ಬೂಸ್ಟ್ ಇಲ್ಲ ಏನಾದರೂ ಹಾರ್ಲಿಕ್ಸ್ ಏನಾದರೂ ಹಾಕ್ಕೊಡ್ತೀನಿ ಕೇಳಿದ್ರೆ ಇಷ್ಟಪಟ್ಟು. ಅವ್ರು ಕೇಳಿದ್ರೆ ಹಾಕ್ಕೊಡ್ತೀನಿ ನಾನು. ಅದಾದಮೇಲೆ ನಾನು ಸರಿ ಅಂತಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮಕ್ಕಳನ್ನು ಸೌಂಡ್ ಕೇಳಿಸ್ಕೊಂಡು ಎದ್ದು ಬಂದಿದ್ದೇನೆ. ನೆಕ್ಸ್ಟ್ ನೋಡಿ ಊಟನ ಆ್ಯಕ್ಚುಲಿ ಅವಳು ಸೈಕಲ್ ಎತ್ಕೊಬಂದ್ಬಿಟ್ಟು ನಾನು ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೈಕಲ್ ತೊಗೊಬಂದಿದ್ದಾಳೆ. ಇದು ಸುಮಾರು ಸಲ ಮಾಡಿರ್ತಾಳೆ, ನಾನು ವೀಡಿಯೋ ತೆಗ್ದಿರಲ್ಲ ಅಷ್ಟೇ. ಸೊ ಇದು ಬಂದ್ಬಿಟ್ಟು ನೋಡಿ ಅವಳೇ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಅವಳೇ. ಸೊ ಸೈಕಲ್ ಎತ್ಕೊಬಂದ್ಬಿಟ್ಟು ನಾನು ಪಪ್ಪನಿಗೆ ತೊಗೊಂಡೋಗಿ ಊಟ ಕೊಡ್ತೀನಿ ಅಂತೇಳಿ ಅವ್ರ ಅಪ್ಪನಿಗೆ ಊಟ ಕೊಟ್ಬಿಟ್ಟು ಬಂದು, ಅವ್ರ ಅಪ್ಪನಿಗೆ ಕೂಡ ಟೈಮ್ ಆಗಿರುತ್ತೆ, ಇವ್ರು ಪಂಚಾಯತಿ ನೋಡೋಕೆ ಟೈಮ್ ಇರೋಲ್ಲ. ಸೊ ಇವ್ರು ನಾನು ತೊಗೊಂಡೋಗ್ತೀನಿ ಅಂತಂದ್ಬಿಟ್ಟು ಅವ್ನು ಆ್ಯಕ್ಚುಲಿ ನಾರ್ಮಲಾಗಿ ಮಲಗಿರ್ತಾನೆ, ನಾರ್ಮಲಿ ಯಾವಾಗ್ಲೂ ಬೇಗ ಎದ್ದು ಬರಲ್ಲ. ಇವತ್ತೇನೋ ಎದ್ದು ಬಂದುಬಿಟ್ಟಿದ್ದಾನೆ. ಇಬ್ಬರು ಸರಿ ಈ ಥರ ವಿಷಯದಲ್ಲಿ ಜಗಳ ಮಾಡಿಕೊಂಡು ಅವ್ರ ಅಪ್ಪನ ಹತ್ರ ಅವಳು ಕೂಡ ಅವ್ರ ಅಣ್ಣ ಹೊಡೆದ್ಬಿಟ್ಟ ಅಂತೇಳಿ ಹತ್ಕೊಂಡು ಜೋರಾಗಿ ನಿಂತಿದ್ದಾಳೆ. ಅವನು ಜೋರಾಗಿ ಹೊಡೆದಿದ್ದಾನೆ. ಆ್ಯಕ್ಚುಲಿ ಏನು ಮಾಡೋಕ್ಕಾಗುತ್ತೆ ನೋಡಿ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು. ನೆಕ್ಸ್ಟು ಮತ್ತೆ ಸಮಾಧಾನ ಮಾಡಿ ಅವರಿಗೆಲ್ಲ ಮತ್ತೆ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ನಾನು. ಯಾಕೆಂದರೆ ಅವರು 7:30ಗೆ ಹೊರಟು ಬಿಡ್ತಾರೆ, ಇವರು ಮತ್ತೆ ಮಲ್ಕೋತಾರೆ. ಮಲಗಿದ್ದೆದ್ಮೇಲೆ ಸ್ವಲ್ಪ ಮತ್ತೆ ಎದ್ದು ಟಿಫನ್ ಎಲ್ಲ ತಿಂದ್ಕೊಂಡು ನಾವು ಕೂಡ ಸರಿ ಅಂತ ಅಂದ್ಬಿಟ್ಟು, ಇವತ್ತು ಶನಿವಾರ ಅಲ್ವಾ. ಸೊ ನಾನು ಪ್ರತಿ ಶನಿವಾರನೂ ಕೂಡ ವೀಕ್ಲಿ ಒನ್ಸ್ ಇಡ್ಲಿ ದೋಸೆಗೆಲ್ಲ ಉನಿ ಹಾಕ್ಬಿಡ್ತೀನಿ, ಎರಡು ಸೇರಿ. ಸೊ ಹಾಗಾಗಿ ಮಾಮೂಲಿದು ರೇಷನ್ ಅಕ್ಕಿ ತೊಗೊಬಂದು ಅದನ್ನು ಉನಿ ಹಾಕ್ತೀನಿ. ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಉದ್ದಿನಬೇಳೆ ಎಷ್ಟು ಬೇಕು ಅಂತೆಲ್ಲ ಉನಿ ಹಾಕಿ ಪ್ರತಿ ಸ್ಯಾಟರ್ಡೇನೂ ಇದೇ ಥರನೇ ಸೇಮ್ ಮೆಥೇಡು. ಎಲ್ಲಾದರೂ ಊರಿಗೆ ಹೋದರೆ ಮಾತ್ರ ನಾನು ಅದನ್ನು ಮಾಡೋಕ್ಕೋಗಲ್ಲ. ಇಲ್ಲಾಂತಂದರೆ ರೆಗ್ಯುಲರಾಗಿ ಒಂದು ವೀಕ್ ಅಂದರೆ ಅಟ್ಲೀಸ್ಟ್ ಒಂದು 5 ಡೇಸ್ಗೆ ಆಗೋಷ್ಟು ಅಷ್ಟೇ ನಾನು ಮಾಡ್ಕೊತೀನಿ. ತುಂಬ ಮಾಡ್ಕೊಳಕ್ಕೋಗಲ್ಲ, ಎಷ್ಟು ಬೇಕು ಅಷ್ಟೇ ಮಾತ್ರನೇ ಮಾಡ್ತೀನಿ ನಾನು ಅಷ್ಟೇ. ಅದಾದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಇದು ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಇದೇನೋ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಸ್ವಲ್ಪ ಮಾಡ್ತಾರೆ. ಇದೇನೋ ನನಗೆ ಹೆಸರು ಬರ್ತಾಯಿಲ್ಲ ಇದ್ರದ್ದು. ಇದೊಂಥರ ಕಾಳು ಥರ ಇರುತ್ತೆ. ಸೊ ಹೊಡೆದ್ರೆ ಅದನ್ನು ಕುಟ್ಟಿದ್ರೆ ಒಳಗಡೆ ವೈಟ್ ಕಲರಾಗಿ ಒಂಥರ ಇದು ಬಾದಾಮ್ ಥರ ಇರುತ್ತೆ. ಅದನ್ನು ಬಂದ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ನೀರಲ್ಲಿ ಹಾಕಿ ಉನಿ ಹಾಕಿದ್ರೆ ಇಡ್ಲಿ ದೋಸೆ ಇರ್ಬೋದು, ಯಾವುದೇ ಇರ್ಬೋದು, ಅದು ಸ್ವಲ್ಪ ಚೆನ್ನಾಗಿ ಬರುತ್ತಂತೆ. ಸೊ ಹಂಗಾಗಿ ಅಲ್ಲಿಂದ ಈಸ್ಕೊಂಡು ಬಂದಿದ್ದೆ. ಸೊ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಅದು ಏನಂತ ನನ್ನ ಹೆಸರು ಹೇಳ್ತೀನಿ, ನನಗೆ ಅಷ್ಟು ನೆನಪಿಲ್ಲ ನನಗಿವಾಗ. ಅದಾದಮೇಲೆ ಸರಿ ಎಲ್ಲ ಆಯಿತು. ಮಧ್ಯಾಹ್ನ ಇನ್ನೇನು ಇವತ್ತು ಶನಿವಾರ ಬೇರೆ ವಾರ ಅಲ್ವಾ, ಹಂಗಾಗಿ ನಾನು ಸ್ವಲ್ಪ ಬೇಗ ಕೆಲಸ ಮುಗಿಸೋಣ ಅಂತೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಸೊ ಹಂಗಾಗಿ ಮತ್ತೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋಣ ಅಂತ ಬಂದಿದ್ದೀನಿ. ಸೊ ನಂದೆಲ್ಲ ಆಗಿದ್ಮೇಲೆ ಇವರು ನೋಡಿ ಎಲ್ಲ ನಿಂತ್ಕೊಂಡು ಮತ್ತೆ ಇನ್ನೊಂದು ಸಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರೂ ಸೇರಿಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಸೆಕೆ ಎಲ್ಲ ಈಗ ತುಂಬಾ ಹಾಟು, ತಡ್ಕೊಳಕ್ಕಾಗಲ್ಲ. ಬಟ್ಟೆ ಅಂತೂ ಹಾಕ್ಕೊಳ್ಳೋದೇ ಇಲ್ಲ ನನ್ನ ಮಗ ಅಂತೂ, ಮೇಲ್ಗಡೆ ಟೀ ಶರ್ಟ್ ಹಾಕೋದೇ ಇಲ್ಲ, ಹಂಗೇ ಓಡಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಇಬ್ಬರೂ ಸ್ವಲ್ಪ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಮಾತ್ರ ಶವರ್ ಮಾಡಿಸ್ತೀನಿ. ಲಾಸ್ಟ್ಲಿ ಒಂದು 2-3 ಮಿನಿಟ್ಸ್ ಮಾಡ್ಕೊತಾರೆ ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಿದ್ನಲ್ಲ ಅದನ್ನೆಲ್ಲ ಒಣಗಾಕ್ಬಿಟ್ಟು ಡ್ರೈಗೆ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ನನಗೂ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಳೆಯೋದಿತ್ತು. ಸರಿ ತೊಳೆಯೋಣ ಅಂತಂದ್ಬಿಟ್ಟು ನಾನು ಒಳಗಡೆ ಹೋದೆ. ಸರಿ ಇವರಿಬ್ರು ಏನು ಮಾಡ್ತಾವ್ರೆ ಅವಾಗವಾಗ ನೋಡ್ಕೊತಾ ಇರಬೇಕಲ್ಲ, ಹಂಗಾಗಿ ಸ್ವಲ್ಪ ಬಂದು ನೋಡಿದ್ರೆ ಸರಿ ಐರನ್ ಬಾಕ್ಸ್ ಇಟ್ಕೊಂಡು ಇಬ್ಬರು ಕಚ್ಚಾಡಿಕೊಂಡು ಐರನ್ ಮಾಡ್ತೀನಿ ಅಂತ ಅಂದ್ಕೊಂಡು ಅದನ್ನು ಅವ್ರ ಅಪ್ಪ ಮಾಡೋದನ್ನ ನೋಡ್ಕೋತಾರಲ್ಲ ಮಾರ್ನಿಂಗ್ ಟೈಮಲ್ಲಿ. ಸೊ ಐರನ್ ಮಾಡ್ತೀನಿ ಅಂತೇಳಿ ಇದನ್ನು ಐರನ್ ಮಾಡೋದು ಮಡಚಿಡೋದು ಮಾಡ್ಕೊತಾ ಇರ್ತಾರೆ. ಸೊ ಎಲ್ಲ ಕೆಲಸ ಆಗಿ ನಾನು ದೇವ್ರ ಪೂಜೆ ಸ್ವಲ್ಪ ಫೋಟೋ ಗಿಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಬಂದು ಸರಿ ಮಧ್ಯಾಹ್ನ ಸ್ವಲ್ಪ ಲಂಚ್ಗೆ ನಾನು ರೆಗ್ಯುಲರಾಗಿ ಶನಿವಾರ ಅಂತಂದರೆ ಸ್ವಲ್ಪ ನಾರಾಯಣ ಅಂತಂದರೆ ಇಷ್ಟವಾದದ್ದು ಮೊಸರು ಅನ್ನಲ್ಲ. ಸೊ ಹಾಗಾಗಿ ನಾನು ಕೂಡ ಯಾವಾಗಲೂ ಶನಿವಾರ ಟೈಮಲ್ಲಿ ಅಟ್ಲೀಸ್ಟ್ ಮಧ್ಯಾಹ್ನ ಟೈಮಲ್ಲಿ
ಮೊಸರನ್ನ ಅಂತೂ ಕಂಪಲ್ಸರಿಯಾಗಿ ತಿಂತೀನಿ. ಯಾವತ್ತಾದ್ರೂ ಒಂದೊಂದು ದಿನ ಮಾತ್ರ ಅದು ಮಿಸ್ ಆಗುತ್ತೆ ಅಷ್ಟೇ. ಸೊ ರೆಗ್ಯುಲರಾಗಿ ಮಾತ್ರ ನಾನು 90% ಮೊಸರನ್ನನೇ ಪ್ರಿಫರಬಲ್ ಮಾಡ್ತೀನಿ. ಸೊ ಅದರಲ್ಲೂ ಈ ಸಮ್ಮರಲ್ಲಂತೂ ಮಕ್ಕಳಂತೂ ಜಾಸ್ತಿ ಖಾರನೂ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ರಸಮ್ ಕೂಡ ಮಾಡ್ತಾಯಿಲ್ಲ ಮನೆಯಲ್ಲಿ. ಸೊ ಇವತ್ತು ಅದಕ್ಕೆ ನಾನು ಬಂದ್ಬಿಟ್ಟು ಸಿಂಪಲ್ಲಾಗಿ ಮೊಸರನ್ನ ಮತ್ತು ಅವ್ರಿಗೆ ಚಿಪ್ಸ್ ಅಂದರೆ ಇಷ್ಟಪಡ್ತಾರಲ್ಲ, ಸೊ ಹಂಗಾಗಿ ಸ್ವಲ್ಪ ಮಕ್ಕಳಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ, ದಿನ ಕೇಳ್ತಾರೆ. ಹಂಗಾಗಿ ದಿನವೂ ನಾನೇನು ಕೊಡೋಕ್ಕೋಗಲ್ಲ. ಅಟ್ಲೀಸ್ಟ್ ವಾರಕ್ಕೆ 2 ದಿನ 3 ದಿನ ಇವಾಗ ಸಮ್ಮರ್ ಇರೋದ್ರಿಂದ ಕೊಡ್ತಾ ಇರ್ತೀನಿ. ಅದರಲ್ಲಿ ಶನಿವಾರ ಅಂದರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಹುಳ್ಳಿಕಾಳು ಇರುತ್ತಲ್ಲ, ಸೊ ಹುಳ್ಳಿಕಾಳು ಕಾಂಬಿನೇಷನ್ನು ಮತ್ತು ಏನು ಮೊಸರನ್ನ ಅಂತಂದರೆ ಗಂಜಿ ಎಲ್ಲ ಆವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಗಂಜಿ ಮತ್ತು ಮೊಸರೆಲ್ಲ ಹಾಕ್ಕೊಂಡು ತಿಂತಿರೋದೆಲ್ಲ ಅದೊಂಥರ ನೆನಪು ಚೆನ್ನಾಗಿರುತ್ತೆ. ಒಟ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಆ ರೀತಿ ನಾನು ಮಾಡಿಕೊಂಡು ಸ್ವಲ್ಪ ಮಿಕ್ಕಿತ್ತಲ್ಲ, ಅವ್ರಿಗೆ ಹಾಕೊಟ್ಟು ಆಮೇಲೆ ಮಿಕ್ಕಿತ್ತು. ಸೊ ಅದನ್ನು ಮಾಡಿ ತಿಂದು ಮಕ್ಕಳನ್ನೆಲ್ಲ ನಾನು ಈ ಥರ ಪ್ರತಿದಿನವೂ ಇದೇ ಥರನೇ ತಟ್ಟಿ ಮಲಗಿಸಿದ್ರೇ ಮಲ್ಕೊಳ್ಳೋದು. ಇಲ್ಲ ಅಂತಂದರೆ ಅವರು ಮಲ್ಕೊಳ್ಳೋಕ್ಕಂತೂ ಹೋಗಲ್ಲ, ಎದ್ದು ಸುಮ್ಮನೆ ಆಟ ಆಡ್ತಾನೇ ಇರ್ತಾರೆ. ಅದಕ್ಕೆ ಇಬ್ಬರೂ ನಾನು ಒಂದು ಟೈಮ್ ಅಂತ ಆದಮೇಲೆ ಇಬ್ಬರೂ ತಟ್ಟಿ ಮಲಗಿಸ್ಬಿಡ್ತೀನಿ. ಸೊ ಸಂಜೆ ಆಯಿತು, ಮತ್ತು ಸ್ವಲ್ಪ ಮಲಗಿದ್ರು ಅವರು, ಸರಿ ನಾನು ಸ್ವಲ್ಪ ಬೇಗ ಬಂದು ನಾನು ಸ್ವಲ್ಪ ಇದೆಲ್ಲ ವಾಶ್ ಮಾಡಿಟ್ಟಿದ್ನಲ್ಲ ಪೂಜೆ ಸಾಮಾನೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಅದ್ರ ಜೊತೆನೇ ಸ್ವಲ್ಪ ಕೀಟೆಲ್ಲ ಆಡಿಸ್ತಾ ಇದ್ದೆ. ಸೊ ಅದೆಲ್ಲ ಆಡಿಸಿಟ್ಬಿಟ್ರೆ ನನಗೆ ಸಂಜೆ ಸ್ವಲ್ಪ ಇವ್ರನ್ನ ನೋಡಿಕೊಂಡು ಸ್ವಲ್ಪ ಬೇರೆ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇದೇ ನನ್ನ ರೊಟೀನ್ ಕೆಲಸಗಳು ಇದ್ದೇ ಇರುತ್ತಲ್ಲ, ಪ್ರತಿದಿನವೂ ಒಂದೊಂದು ರೊಟೀನ್ ಕೆಲಸಗಳು ಚೇಂಜಸ್ ಆಗ್ತಾನೇ ಇರುತ್ತೆ. ಸೊ ಈ ರೀತಿ ಆಗ್ತಾಯಿದೆ. ಸೊ ಇವರಿಬ್ಬರು ಮಧ್ಯದಲ್ಲಿ ಇವಾಗ ನೋಡಿ ಒಂದು ಡಾಲ್ ಇಟ್ಕೊಂಡು ಅದಕ್ಕೆ ಎಷ್ಟು ಹಿಂಸೆ ಕೊಡ್ತಾಯಿದ್ದಾರೆ ಅಂದರೆ, ಅವಳೋಗಿ ಸೂಟ್ ಎತ್ಕೊಬಂದು ಏನೋ ಅದು ತುಂಬಾ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಮಾಡ್ತೀಯಾ ಅಂತೇಳಿ ಪಾಪ ಅದಕ್ಕೆ ಮೂಕ ಪ್ರಾಣಿ ಏನೋ ಗೊತ್ತಿಲ್ಲ ಅನ್ನೋದಕ್ಕೆ ಚೆನ್ನಾಗಿ ಹೊಡಿತಾ ಇದ್ದಾರೆ. ಸೊ ಹೆಂಗೋ ಆಟ ಆಡ್ಕೊಳ್ಳಿ ಅಂತ ಬಿಟ್ಟೆ. ಆಮೇಲಿಂದ ಮತ್ತೆ ಎಲ್ಲ ಊಟವೆಲ್ಲ ಮಾಡಿಸಿ ಇವರಿಬ್ಬರಿಗೂ ನಾನು ಕೂಡ ಸ್ವಲ್ಪ ನಾಳೆಗೆ ಏನು ಮಾಡಬೇಕು ಅನ್ನೋದೆಲ್ಲ ರೆಡಿ ಮಾಡ್ತಾಯಿರ್ತೀನಿ ಕೂತ್ಕೊಂಡು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸೋದಿತ್ತು, ಸೊ ಅದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನನಗೂ ನೆಕ್ಸ್ಟ್ ಎಲ್ಲ ಈ ಕೆಲಸಗಳು ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾಯಿರ್ತೀನಿ ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ರೊಟೀನ್ ಬ್ಲಾಗ್ ಈ ಥರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ರೆಗ್ಯುಲರಾಗಿ ನಿಮಗೆ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟು ವಿಡಿಯೋಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಪೇಜನ್ನ ಫಾಲೋ ಮಾಡಿದಾಗ ಮಾತ್ರನೇ ಬರುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ಪೇಜನ್ನ ಫಾಲೋ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ಗಳು ನೆಕ್ಸ್ಟ್ ಟೈಮ್ ಹಾಕುವಂಥ ಟೈಮಲ್ಲಿ ನಿಮಗೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಫಾಲೋ ಮೈ ಪೇಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.